ಧ್ವಂಸ, ವಿಧ್ವಂಸ, ಎಲ್ಲ ಉಡೀಸ್, ಗೋಡೆಗಳು ಪೀಸ್, ಅಲ್ಲಲ್ಲಿ ಬಿರುಕು. ಒಟ್ನಲ್ಲಿ ಆಗಬಾರದ ಅನಾಹುತ ಆಗೋಗಿದೆ. ನಡೆಯಬಾರದ್ದು ನಡೆದು ಹೋಗಿದೆ. ಏನಾಗಬಾರದಿತ್ತೋ ಅದೇ ಆಗೋಗಿದೆ. ಕಳ್ಳಬೇಟೆ ತಡೆಯೋಕೆ ಅಂತ ನಿರ್ಮಾಣವಾಗಿದ್ದ ಶಿಬಿರಗಳು ಚಿಂದಿಯಾಗಿದೆ. ಯಾರೋ ಏನೋ ದ್ವೇಷನೋ ಕೋಪನೋ ಕಿಡಿಗೇಡಿತನಾನೋ ಹನೂರಲ್ಲಿ ಅರಣ್ಯ ರಕ್ಷಕರಿಗೆ ಆಪತ್ತು ತಂದಿದ್ದಾರೆ. ಅರಣ್ಯ ರಕ್ಷಕರು ಜೀವಭಯದಿಂದ ಓಡಾಡೋ ಪರಿಸ್ಥಿತಿ ಶುರುವಾಗಿದೆ. ಆಕ್ರೋಶವೋ ಪ್ರತೀಕಾರವೋ, ಕಳ್ಳಬೇಟೆ ತಡೆ ಶಿಬಿರಗಳು ಉಡೀಸ್. ಜಿಲೆಟಿನ್ ಡೈನಮೈಟ್ನಿಂದ ಸ್ಫೋಟ, ವಸತಿ ಗೃಹಗಳು, ಬೈಕ್, ಜೀಪ್ ಧ್ವಂಸ. ಹನೂರಲ್ಲಿ ಮುಗಿಯದ ಬೇಟೆ ಬಡಿದಾಟ, ಅರಣ್ಯ ರಕ್ಷಕರಿಗೆ ಆಪತ್ತು. ಮುಗೀತಿಲ್ಲ, ಬೇಟೆ ಬಡಿದಾಟ ಮುಗೀತಾ ಇಲ್ಲ. ಯಾವಾಗ ಆ ಮೂವರು ಎನ್ಕೌಂಟರ್ ಆದ್ರೋ ಅಲ್ಲಿಂದ ಈವರೆಗೆ ಹನೂರು ಬೂದಿ ಮುಚ್ಚಿದ ಕೆಂಡವಾಗಿದೆ. ಯಾವ ಟೈಮಲ್ಲಿ ಏನು ಬೇಕಾದರೂ ನಡೀಬಹುದು ಅನ್ನೋ ವಾತಾವರಣ ನಿರ್ಮಾಣವಾಗಿದೆ. ಇದೆಲ್ಲದಕ್ಕೂ ಇಷ್ಟೇ ಕಾರಣ. ಹಸು ಹುಡುಕೋಕೆ ಹೋದವರನ್ನ ಬೇಕೆಂದೇ ಎನ್ಕೌಂಟರ್ ಮಾಡಲಾಗಿದೆ ಅನ್ನೋದು ಮೃತರ ಸಂಬಂಧಿಕರ ಆರೋಪ. ಯಾವಾಗ ಎನ್ಕೌಂಟರ್ ಆಯಿತೋ ಆಗಿನಿಂದಲೇ ಅಲ್ಲಿನ ಜನರು ರೊಚ್ಚಿಗೆದ್ದಿದ್ದಾರೆ. ಅರಣ್ಯ ಸಿಬ್ಬಂದಿ ಏನೋ ದ್ವೇಷ ಇಟ್ಕೊಂಡೇ ಎನ್ಕೌಂಟರ್ ಮಾಡಿದ್ದಾರೆ ಅಂತ ಹರಿಹಾಯ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಅರಣ್ಯ ಸಿಬ್ಬಂದಿ ತಮ್ಮ ಕೆಲಸ ತಾವು ಮಾಡಿದ್ದಾರೆ, ಅವರದ್ದೇನೂ ತಪ್ಪಿಲ್ಲ ಅಂತಿದೆ. ಇದೇ ವಿಚಾರ ಸರ್ಕಾರ ಮತ್ತು ಗ್ರಾಮಸ್ಥರ ನಡುವೆ ಜಟಾಪಟಿ ಸೃಷ್ಟಿಸಿದೆ. ಅರಣ್ಯ ಇಲಾಖೆ ವರ್ಸಸ್ ಗ್ರಾಮಗಳ ನಡುವೆ ಜಟಾಪಟಿ ನಡೆಯುತ್ತಿದೆ. ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಅರಣ್ಯ ರಕ್ಷಕರ ಗುಂಡೇಟಿಗೆ ಬಲಿಯಾದವರು ಬೇಟೆಗಾರರೋ ಅಥವಾ ಗ್ರಾಮಸ್ಥರು ಹೇಳುವಂತೆ ಅನ್ನದಾತರೋ ಇನ್ನಷ್ಟೇ ತಿಳಿದು ಬರಬೇಕಿದೆ. ಈ ಬಗ್ಗೆ ತನಿಖೆ ನಡೆಯುತ್ತಿದೆ. ಆದರೆ ಈ ಗ್ಯಾಪಲ್ಲೇ ಒಂದಷ್ಟು ಮಂದಿ ಕಿಡಿಗೇಡಿಗಳು ಅದೇ ಅರಣ್ಯದಲ್ಲಿ ಮಾಡಬಾರದ ಕೆಲಸ ಮಾಡಿದ್ದಾರೆ. ಅರಣ್ಯಕ್ಕೆ ನುಗ್ಗಿ ಅಟ್ಟಹಾಸ ಮೆರೆದಿದ್ದಾರೆ. ಕಾಡು ಪ್ರಾಣಿಗಳ ಬೇಟೆ ತಡೆಯೋಕೆ ಅಂತಿದ್ದ ಕಳ್ಳಬೇಟೆ ತಡೆ ಶಿಬಿರಗಳನ್ನ ಉಡೀಸ್ ಮಾಡಿದ್ದಾರೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅರಣ್ಯದಲ್ಲಿರೋದಕ್ಕೆ ಕಟ್ಟಿಕೊಂಡಿದ್ದ ವಸತಿ ಗೃಹಗಳನ್ನು ಧ್ವಂಸ ಮಾಡಿದ್ದಾರೆ. ಇದಷ್ಟೇ ಅಲ್ಲ, ಅರಣ್ಯ ಇಲಾಖೆಯ ಜೀಪ್, ಬೈಕನ್ನು ಚಿಂದಿ ಮಾಡಿದ್ದಾರೆ. ಎರಡು ಕಡೆಗಳಲ್ಲಿ ಜಿಲೆಟಿನ್ ಡೈನಮೈಟ್ ಬಳಸಿ ಧ್ವಂಸ. ಕಿಡಿಗೇಡಿಗಳಿಗೆ ಕಳ್ಳಬೇಟೆ ತಡೆ ಶಿಬಿರಗಳೇ ಟಾರ್ಗೆಟ್. ಅವುಗಳನ್ನು ಬ್ಲಾಸ್ಟ್ ಮಾಡೋಕೆ ಕಿಡಿಗೇಡಿಗಳು ತಂದಿದ್ದು ಡೈನಮೈಟ್ ಮತ್ತು ಜಿಲೆಟಿನ್. ಹೌದು, ಕೊತ್ತನೂರು ಅರಣ್ಯ ವಲಯದ ಮಿಂಚಿನಾರೆ ಹಳ್ಳದಲ್ಲಿ ಇದ್ದ ಕಳ್ಳಬೇಟೆ ತಡೆ ಶಿಬಿರವನ್ನ ಡೈನಮೈಟ್ ಮತ್ತು ಜಿಲೆಟಿನ್ ಇಟ್ಟು ಬ್ಲಾಸ್ಟ್ ಮಾಡಲಾಗಿದೆ. ಸ್ಫೋಟದ ತೀವ್ರತೆಗೆ ಗೋಡೆಗಳು ಬಿರುಕು ಬಿಟ್ಟಿವೆ. ಶಿಬಿರದಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಇದಷ್ಟೇ ಅಲ್ಲ, ಹೊಳೆ ಮುರುದಟ್ಟಿ ಶಿಬಿರದಲ್ಲೂ ಜಿಲೆಟಿನ್ ಸ್ಫೋಟ ಮಾಡಲಾಗಿದೆ. ಕಳ್ಳಬೇಟೆ ಶಿಬಿರಗಳು ಹಾಗೂ ಸಿಬ್ಬಂದಿಯನ್ನೇ ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗಿದೆ. ಇದರ ಜೊತೆಗೆ ಇನ್ನೂ ಹಲವಾರು ಕಡೆಗಳಲ್ಲಿ ಕಿಡಿಗೇಡಿಗಳು ತಮ್ಮ ಕಿಡಿಗೇಡಿತನವನ್ನು ತೋರಿದ್ದಾರೆ. ಕಾವೇರಿ ವನ್ಯಧಾಮದಲ್ಲಿ 28 ಕಳ್ಳಬೇಟೆ ತಡೆ ಶಿಬಿರಗಳಿವೆ. ಅದರಲ್ಲಿ 8 ಕಡೆಗಳಲ್ಲಿ ಕಳ್ಳಬೇಟೆ ತಡೆ ಶಿಬಿರಗಳನ್ನು ಧ್ವಂಸ ಮಾಡಲಾಗಿದೆ. 2 ಕಡೆಗಳಲ್ಲಿ ಜಿಲೆಟಿನ್ ಡೈನಮೈಟ್ ಬಳಸಲಾಗಿದೆ. 3 ವಸತಿ ಗೃಹ, 1 ಜೀಪ್ಗೂ ಹಾನಿಯಾಗಿದೆ. ಕೌದಳ್ಳಿ ಭಾಗದಲ್ಲಿ ಜೀಪ್ ಮೇಲೆ ದಾಳಿ ನಡೆದಿದೆ. ಜಿಲೆಟಿನ್ ಡೈನಮೈಟ್ ಬಳಕೆಯಿಂದ ತೀವ್ರ ಹಾನಿಯಾಗಿದೆ. ಸೋಲಾರ್ ಫೆನ್ಸ್, ಬ್ಯಾಟರಿಗಳು ಕೂಡ ನಾಶವಾಗಿವೆ. ಜನರೇಟರ್ ಅನ್ನು ದುಷ್ಕರ್ಮಿಗಳು ಧ್ವಂಸ ಮಾಡಿದ್ದಾರೆ. ಆಗಸ್ಟ್ 15ರ ಮಧ್ಯಾಹ್ನ ಮತ್ತು ಆಗಸ್ಟ್ 17ರಂದು ದಾಳಿ ಈ ಕಡೆಗಳಲ್ಲಿ ಆಗಿದೆ. ದಾಳಿ ಮಾಡಿದ್ದು ಬೇಟೆಗಾರರೋ, ರೈತರೋ, ದುಷ್ಕರ್ಮಿಗಳು? ಅರಣ್ಯ ಇಲಾಖೆ ಮತ್ತು ಹನೂರು ಭಾಗದ ಗ್ರಾಮಗಳ ಜನರ ನಡುವೆ ಮುನಿಸಿರೋದು ಸತ್ಯ. ಎನ್ಕೌಂಟರ್ ಆದ್ಮೇಲೆ ಅಲ್ಲಿನ ಜನರು ರೊಚ್ಚಿಗೆದ್ದಿರೋದೂ ಕೂಡ ನಿಜ. ಈಗ ಅರಣ್ಯ ಇಲಾಖೆಯ ಮೂಲಸೌಕರ್ಯಗಳ ಮೇಲೆ ಅಲ್ಲಿನ ಜನರೇ ದಾಳಿ ಮಾಡಿದ್ದಾರೆ ಅನ್ನೋ ಆರೋಪವೂ ಇದೆ. ಮೃತರಿಗೆ ಬೇಕಾದವರೇ ಕೋಪ ಮಾಡಿಕೊಂಡು ದಾಳಿ ಮಾಡಿದ್ರ, ಇಲ್ಲ ಅವರ ಹೆಸರನ್ನು ಹೇಳ್ಕೊಂಡು ಬೇರೆ ಯಾರಾದರೂ ದಾಳಿ ಮಾಡಿದ್ರ ಅನ್ನೋ ಡೌಟು ಎಲ್ಲರಲ್ಲೂ ಇದೆ. ಕಳ್ಳಬೇಟೆಯಲ್ಲಿ ತೊಡಗಿರುವ ದುಷ್ಕರ್ಮಿಗಳಿಂದಲೇ ಇಂತಹ ಕೃತ್ಯ ನಡೆದಿರುವ ಸಾಧ್ಯತೆ ಇದೆ.
ನಾವು ರೈತರು ಮಾಡಿದ್ದಾರೆಂದು ಹೇಳಲ್ಲ. ಅಕ್ರಮ ಬೇಟೆಯಲ್ಲಿ ತೊಡಗಿರುವವರು ಇಂತಹ ಕೆಲಸ ಮಾಡಿದ್ದಾರೆ ಎಂದಿದ್ದಾರೆ ಎಸಿಎಫ್ ಮರಿಸ್ವಾಮಿ. ಅದರಲ್ಲಿ ಯಾರೋ ದುರ್ದೇಶವಾಗಿ ಈ ರೀತಿ ಕಳ್ಳಬೇಟೆ ಅಥವಾ ಇನ್ನೊಂದು ದುಷ್ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥವರೇ ಒಂದು ಈ ರೀತಿ ದುಷ್ಕೃತ್ಯ ಕೆಲಸಗಳು ಮಾಡಿದ್ದಾರೆ. ನಾವು ರೈತರು ಮಾಡಿದ್ದಾರೆ ಅಂತ ಹೇಳ್ತಿಲ್ಲ. ಎಲ್ಲ ಈ ರೀತಿ ಅಕ್ರಮ ಬೇಟೆಯಲ್ಲಿ ತೊಡಗಿರ್ತಕ್ಕಂಥವ್ರು ಇಂಥದ್ದು ಕೆಲಸ ಮಾಡಿದ್ದಾರೆ. ಸೊ ಅಂಥ ಕೆಲಸಗಳು ಮುಂದಿನದಲ್ಲಿ ಮಾಡಬಾರ್ದು. ರಾತ್ರಿಯ ವೇಳೆ ಕಾಲುದಾರಿಯಲ್ಲಿ ಬಂದು ದಾಳಿ ಮಾಡಿದ್ರ ಕಿಡಿಗೇಡಿಗಳು. ಅರಣ್ಯಕ್ಕೆ ಎಂಟ್ರಿ ಕೊಡುವುದಕ್ಕೆ ಗ್ರಾಮಗಳಿಂದ ಹಲವಾರು ದಾರಿಗಳಿವೆ. ಇದೇ ದಾರಿ ಮೂಲಕ ರಾತ್ರಿ ವೇಳೆ ಆಗಮಿಸಿರೋ ಕಿಡಿಗೇಡಿಗಳು ಕಳ್ಳಬೇಟೆ ತಡೆ ಶಿಬಿರಗಳನ್ನು ಧ್ವಂಸ ಮಾಡಿದ್ದಾರೆ ಅನ್ನೋದು ಅರಣ್ಯಾಧಿಕಾರಿಗಳ ಅಭಿಪ್ರಾಯ. ಈಗ ಸದ್ಯಕ್ಕೆ ಅರಣ್ಯ ಇಲಾಖೆ ಪೊಲೀಸರಿಗೆ ದೂರು ನೀಡಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಅರಣ್ಯದಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಈ ದುರ್ಘಟನೆಗಳು ನಡಿಬಾರ್ದು ಅಂತ ನಾವು ಎಲ್ಲೆಲ್ಲಿ ಪ್ರೊಟೆಕ್ಷನ್ ಪೊಲೀಸ್ ಅವರಿಂದ ರಿಕ್ವೆಸ್ಟ್ ಮಾಡಿ ಮೆನ್ಗಳನ್ನ ಡಿಪ್ಲಾಯ್ ಮಾಡಿದ್ದೀವಿ. ಆದರೆ ಅರಣ್ಯ ಪ್ರದೇಶಕ್ಕೆ ಸಾಕಷ್ಟು ಭಾಗಗಳಿಂದ ಕಾಲ್ದಾರಿ ಅಥವಾ ಜೀಪ್ ಟ್ರ್ಯಾಕ್ಗಳಿಂದ ಬಂದು ರಾತ್ರಿ ಸಮಯದಲ್ಲಿ ದಾಳಿ ಮಾಡಿರೋಂಥ ಸಾಧ್ಯತೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗ ಎಲ್ಲ ಸೂಕ್ತ ಭದ್ರತಾ ವ್ಯವಸ್ಥೆ ಮಾಡಿದ್ದೀವಿ. ಯಾವುದೇ ರೀತಿ ದುರ್ಘಟನೆಗಳು ನಡೆದಿರುತ್ತೆ ಕ್ರಮ ತಗೊಳ್ತೇವೆ. ದುಷ್ಕರ್ಮಿಗಳು ಅರಣ್ಯ ಇಲಾಖೆಗೆ ಈಗ ಸವಾಲಾಗಿದ್ದಾರೆ. ಈಗ ಅರಣ್ಯಾಧಿಕಾರಿಗಳಿಗೂ ಏನ್ ಮಾಡಬೇಕು ಅಂತ ಸದ್ಯಕ್ಕೆ ತೋಚ್ತಾ ಇಲ್ಲ. ಜನಸಾಮಾನ್ಯರನ್ನ ಎದುರು ಹಾಕ್ಕೊಂಡ್ರೆ ಅರಣ್ಯಾಧಿಕಾರಿಗಳಿಗೆ ಅರಣ್ಯ ರಕ್ಷಣೆ ಅನ್ನೋದು ಮತ್ತಷ್ಟು ಸವಾಲಾಗಲಿದೆ. ಆದ್ದರಿಂದ ಕಾಡಿನ ಸಂಪತ್ತು ಉಳಿಸಬೇಕು, ಜನಸಾಮಾನ್ಯರು ಅರಣ್ಯ ಇಲಾಖೆಗೆ ಸಹಕಾರ ನೀಡಬೇಕು ಅನ್ನೋದು ಅಧಿಕಾರಿಗಳ ಮನವಿ. ಅರಣ್ಯ ಸಂಪತ್ತಾಗಿರ್ಬೋದು, ಈಗ ಸೋಲಾರ್ ಫೆನ್ಸ್, ಬ್ಯಾಟ್ರಿ, ಇವೆಲ್ಲ ಏನು ಡ್ಯಾಮೇಜ್ ಮಾಡಿರುತ್ತಲ್ಲ, ಇವೆಲ್ಲ ಹಾನಿಗೊಳಿಸೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಈ ಮಾನವ ಪ್ರಾಣಿ ಸಂಘರ್ಷ ತಡೆಯೋದಕ್ಕೆ ತೊಂದರೆ ಆಗುತ್ತೆ. ಈ ಭಾಗದಲ್ಲಿ ತಮಗೆಲ್ಲ ಗೊತ್ತಿರೋಂಗೆ ಆನೆ ಸಮಸ್ಯೆ ಇದೆ, ಚಿರತೆ ಸಮಸ್ಯೆ ಇದೆ. ಇರೋ ಸೋಲಾರ್ ಫೆನ್ಸು, ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ಡ್ಯಾಮೇಜ್ ಮಾಡ್ತು ಅಂತಂದರೆ ಅದು ಇಂಟರ್ನ್ ಇಲ್ಲಿನ ಸ್ಥಳೀಯ ರೈತರಿಗೆ, ಜನಗಳಿಗೆ ತೊಂದರೆ. ನಾ ಎಲ್ಲರ ಹತ್ರ ವಿನಂತಿ ಮಾಡೋದು ಇಷ್ಟೇ. ಸೊ ಆ ರೀತಿ ಯಾವ್ದಾರ ಸಿಚುವೇಶನ್ ಸನ್ನಿವೇಶಗಳು ನಡೆಯೋದಿದ್ರೆ ಇಲಾಖೆಗೆ ಅಥವಾ ನಮ್ಮ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಿ. ಸೊ ದಟ್ ನಮ್ಮ ಸರ್ಕಾರದ ಅಥವಾ ಇಲಾಖೆ ಸಂಪತ್ತನ್ನು ಸಂರಕ್ಷಣೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಯಾಕೆಂದರೆ ಇಂಟರ್ನ್ ಅರಣ್ಯ ಇಲಾಖೆ ಸಂಪತ್ತು ಉಳಿದ್ರೆ ಅದು ಜನಗಳಿಗೆ ಸಹಾಯ ಆಗುತ್ತೆ. ಅರಣ್ಯ ಇಲಾಖೆಯ ಮೂಲಸೌಕರ್ಯಗಳ ಮೇಲೆ ದಾಳಿಯಾಗಿರೋ ವಿಚಾರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೂ ಕೆಲವು ವಿಚಾರ ಗೊತ್ತಿದೆ, ತನಿಖೆ ನಡೆಯುತ್ತಿದೆ, ತುಂಬಾ ಆಳವಾಗಿ ತನಿಖೆ ನಡೆಸಲಾಗ್ತಿದೆ, ತನಿಖೆ ವರದಿ ಬರಲಿ, ಆಮೇಲೆ ಆ ವಿಚಾರ ಮಾತಾಡ್ತೀನಿ ಎಂದಿದ್ದಾರೆ. ನಾನೀಗೇನು ಮಾತಾಡಕ್ಕೆ ಹೋಗಲ್ಲ. ನನಗೂ ಕೆಲವು ವಿಚಾರಗಳೆಲ್ಲ ಅವರು ಇವರು ಮಾಹಿತಿ ಏನೇನು ಕೊಡ್ತಾ ಇದ್ದಾರೆ. ಬಟ್ ತನಿಖೆ ಮಾಡ್ತಾ ಇದ್ದಾರೆ, ಭಾಳ ಡೀಪಾಗಿ ಹೋಗ್ತಾ ಇದ್ದೀವಿ. ತನಿಖೆ ಮಾಡಾದ್ಮೇಲೆ ಅದ್ರ ಬಗ್ಗೆ ವರದಿ ಬರಲಿ, ಆಮೇಲೆ ಆ ವಿಚಾರ ಮಾತಾಡ್ತೀನಿ. ಮತ್ತು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಕೂಡ ಭಾಳ ಡೀಪಾಗಿ ಈಗಾಗಲೇ ಅದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಜಟಾಪಟಿ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಅದು ನಿಲ್ಲಬೇಕು ಅಂದ್ರೆ ಸತ್ಯ ಹೊರಗೆ ಬರಬೇಕು. ಎನ್ಕೌಂಟರ್ ಆಗಿದ್ದು ರೈತರು, ಬೇಟೆಗಾರರು ಅನ್ನೋದು ಗೊತ್ತಾಗಬೇಕು. ಯಾರದ್ದು ತಪ್ಪಿದೆಯೋ ಅವರಿಗೆ ಶಿಕ್ಷೆ ಆಗಬೇಕು. ಆಗ ಮಾತ್ರ ಈ ಗೊಂದಲ ಅಂತ್ಯವಾಗಲಿದೆ. ಈಗ ಅದೇ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡುತ್ತಾ ಇದ್ದಾರೆ. ಎನ್ಕೌಂಟರ್ ನಡೆದ ಜಾಗ, ಧ್ವಂಸವಾದ ಶಿಬಿರಗಳಿಗೆ ಎಸ್ಪಿ ಭೇಟಿ. ಶೂಟೌಟ್ ಕೇಸ್ನ ತನಿಖೆ ನಡೆಯುತ್ತಿದೆ. ಎನ್ಕೌಂಟರ್ ಘಟನೆ ನಡೆದ ಸ್ಥಳಕ್ಕೆ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುತ್ತುರಾಜು ಭೇಟಿ ನೀಡಿದ್ದಾರೆ. ಕರಡಿಕಲ್ಲು ಗುಡ್ಡದಲ್ಲಿ ಎನ್ಕೌಂಟರ್ ನಡೆದಿದ್ದು ಅಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಧ್ವಂಸಗೊಂಡ ಕಳ್ಳಬೇಟೆ ತಡೆ ಶಿಬಿರಗಳಿಗೂ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಆಗಸ್ಟ್ 15ರಂದು ಕಳ್ಳಿದೊಡ್ಡಿ, ಬೂದಿಕೆರೆ, ಬಂಡಳ್ಳಿ, ಭೀಮೇಶ್ವರಿ, ನಾಲಾಬುಳಿ, ಜಾಗೇರಿ, ಹೊಳೆಮುರದಟ್ಟಿಯಲ್ಲಿ ಕಳ್ಳಬೇಟೆ ತಡೆ ಶಿಬಿರ ಧ್ವಂಸವಾಗಿದ್ದು ಪರಿಸ್ಥಿತಿ ಅವಲೋಕಿಸಿದ್ದಾರೆ. ಆಗಸ್ಟ್ 17ರಂದು ಕೊತ್ತನೂರು ವಲಯದ ಮಿಂಚಿನಾರೆಹಳ್ಳ ಶಿಬಿರ ಸ್ಫೋಟಕ್ಕೂ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಬಿಜೆಪಿ ತಂಡದಿಂದ ಹನೂರಿನಲ್ಲಿ ಸತ್ಯಶೋಧನೆ. ಅರಣ್ಯ ಸಿಬ್ಬಂದಿಯಿಂದ 3 ಎನ್ಕೌಂಟರ್ ಪ್ರಕರಣದ ಸತ್ಯಾಸತ್ಯತೆ ತಿಳಿಯಲು ಬಿಜೆಪಿ ಸತ್ಯಶೋಧನಾ ಸಮಿತಿ ರಚಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆದೇಶದಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ನಿರಂಜನ್ ಕುಮಾರ್, ಹನೂರು ವೆಂಕಟೇಶ್ ಸೇರಿ 5 ತಂಡ ರಚನೆಯಾಗಿದೆ.
ಆ ತಂಡ ಮೃತರ ಕುಟುಂಬಸ್ಥರ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿದೆ. ಘಟನಾ ಸ್ಥಳಕ್ಕೂ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದೆ. ಮೊದಲು ಲಾಸರದೊಡ್ಡಿ ಗ್ರಾಮಕ್ಕೆ ಬಿಜೆಪಿ ಸತ್ಯಶೋಧನಾ ತಂಡ ಬಂದಿದ್ದು ಮೃತ ಕುಮಾರ್ ಮನೆಗೆ ಭೇಟಿ ನೀಡಿದೆ. ಘಟನೆ ಬಗ್ಗೆ ಕುಮಾರ್ ಪತ್ನಿ ಡೋಮಿನಾರಿಂದ ಮಾಹಿತಿ ಪಡ್ಕೊಂಡಿದ್ದು ಇನ್ನಿತರ ಕುಟುಂಬಸ್ಥರಿಂದ ಅಭಿಪ್ರಾಯ ಸಂಗ್ರಹ ಮಾಡಿದೆ. ಒಟ್ಟಾರೆ ನಮ್ಮ ಇಂಪ್ರೆಷನ್, ನಮ್ಮ ತಂಡದ ಇಂಪ್ರೆಷನ್ ಏನು ಅಂತಂದರೆ, ಇವರು ಬೇಟೆಗಾರರಲ್ಲ ಅನ್ನೋದು ನಮಗೆ ಬಂದಿರತಕ್ಕಂಥ ಇಂಪ್ರೆಷನ್. ಮತ್ತು ಈ ಕುಟುಂಬಗಳು ಬೇಡಿಕೆಗಳು ಕೂಡ ಇದೆ. ಈ ಕುಟುಂಬಗಳಿಗೆ ಈ ಭಾಗದ ಶಾಸಕರು ದೊಡ್ಡ ಮನಸ್ಸು ಮಾಡಿ 10 ಲಕ್ಷ ಹಾಕಿ 15 ಲಕ್ಷ ಸಿಕ್ಕಿದೆ ಪರಿಹಾರ. 15 ಲಕ್ಷದಲ್ಲಿ ಜೀವನ ನಡೆಯುತ್ತೆ ಇವ್ರದ್ದು. ಹಾಗಾಗಿ ಆ ಕುಟುಂಬಗಳು ಒತ್ತಾಯ ಮಾಡ್ತಾ ಇರೋದೇನು ಅಂದರೆ 2 ಕೋಟಿ ಪರಿಹಾರ ಕೊಡಬೇಕು ನಮಗೆ ಅಂತ. ಮತ್ತು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ಅವರು ಎಲ್ಲಿವರೆಗೆ ಓದ್ತಾರೆ ಅಲ್ಲಿವರೆಗೆ ಫ್ರೀ ಎಜುಕೇಷನ್ ಸಿಗಬೇಕು. ಮತ್ತು ಅವ್ರ ಮನೆಯಲ್ಲಿ ಯಾರಾದರೂ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು. ಇದೆಲ್ಲ ಡಿಮ್ಯಾಂಡ್ ಮಾಡಲಿಕ್ಕೆ ಅವ್ರಿಗಿರೋವಂಥ ನೈತಿಕ ಬಲ ಏನು ಅಂತಂದರೆ, ನಮ್ಮ ಗಂಡಂದಿರು, ನಮ್ಮ ಮಕ್ಕಳು, ನಮ್ಮ ಅಣ್ಣಂದಿರು ತಪ್ಪು ಮಾಡಿಲ್ಲ, ಸರ್ಕಾರನೇ ತಪ್ಪು ಮಾಡಿದೆ ಅಂದರೆ ಅರಣ್ಯ ಇಲಾಖೆ ತಪ್ಪು ಮಾಡಿದೆ. ಹಾಗಾಗಿ ಅರಣ್ಯ ಇಲಾಖೆ ತಪ್ಪು ಮಾಡಿ ನಮ್ಮ ಬದುಕನ್ನು ಕಸ್ಕೊಂಡಿದ್ದಾರೆ. ಆದರೆ ಇದು ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂದರೆ ಇದನ್ನು ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅನ್ನೋದು ಅವರ ಡಿಮ್ಯಾಂಡ್ ಇದೆ. ಬಿಜೆಪಿ ಟೀಮ್ ಭೇಟಿ ಕೊಟ್ಟ ಮೇಲೆ ಕುಮಾರ್ ಪತ್ನಿ ಡೋಮಿನಾ ಗಂಭೀರವಾದ ಆರೋಪಗಳನ್ನು ಮಾಡಿದ್ದಾರೆ. ಅವತ್ತೇನಾಯ್ತು ಅಂತ ಇಂಚಿಂಚೂ ಮಾಹಿತಿ ಸತ್ಯಶೋಧನಾ ತಂಡದ ಮುಂದೆ ಹೇಳಿಕೊಂಡಿದ್ದಾರೆ. ಎನ್ಕೌಂಟರ್ನಲ್ಲಿ ಮೃತಪಟ್ಟವರ ಕುಟುಂಬಗಳನ್ನು ಸಮಾಧಾನ ಮಾಡುವುದೇ ಸರ್ಕಾರಕ್ಕೆ ಸವಾಲಿನ ಕೆಲಸ. ಈಗಾಗಲೇ ಮೃತರ ಕುಟುಂಬಸ್ಥರನ್ನ ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ. ಹನೂರು ತಾಲೂಕಿನ ಮರಿಯಮಂಗಲ, ಲಾಸರದೊಡ್ಡಿ ಹಾಗೂ ಜಗನ್ನಾಥ ದೊಡ್ಡಿಯಲ್ಲಿರುವ ಮೃತರ ಕುಟುಂಬ ವರ್ಗದವರನ್ನ ಅವರು ಭೇಟಿ ಮಾಡಿದ್ದು ನ್ಯಾಯ ಸಿಗೋ ಭರವಸೆ ನೀಡಿದ್ದಾರೆ. ಈ ಬೆನ್ನಲ್ಲೇ ಬಿಜೆಪಿ ಟೀಮ್ ಮೃತರ ಕುಟುಂಬಗಳನ್ನು ಭೇಟಿ ಮಾಡಿ ಸತ್ಯಶೋಧನೆ ಮಾಡುತ್ತಿದೆ. ಇದೇ ಟೈಮಲ್ಲಿ ಮೃತ ಕುಮಾರ್ ಪತ್ನಿ ಡೋಮಿನಾ ತನ್ನ ಪತಿಯದ್ದೇನೂ ತಪ್ಪಿಲ್ಲ ಎಂದಿದ್ದಾರೆ. ಗಂಭೀರವಾದ ಆರೋಪಗಳನ್ನು ಮಾಡಿದ್ದಾರೆ. ನನ್ನ ಪತಿ ಯಾವತ್ತೂ ಕಾಡಿಗೆ ಹೋಗಲೇ ಇಲ್ಲ. ಅವತ್ತೊಂದಿನ ಹಸು ಹುಡುಕೋಕೆ ಕಾಡಿಗೆ ಹೋಗಿದ್ರು. ಬಿಜೆಪಿ ಸತ್ಯಶೋಧನಾ ಟೀಮ್ ಜೊತೆಗೆ ಮಾತಾಡಿರೋ ಕುಮಾರ್ ಪತ್ನಿ ಡೋಮಿನಾ, ನನ್ನ ಪತಿ ಯಾವತ್ತೂ ಕಾಡಿಗೆ ಹೋಗಲೇ ಇಲ್ಲ, ಅವತ್ತೊಂದಿನ ಹಸು ಹುಡುಕೋಕೆ ಅಂತ ಭಾವನ ಜೊತೆಗೆ ಕಾಡಿಗೆ ಹೋಗಿದ್ರು ಎಂದಿದ್ದಾರೆ. ಇದರ ಜೊತೆಗೆ ಇನ್ನಷ್ಟು ಆರೋಪ ಮಾಡಿದ್ದಾರೆ. ಬಿಜೆಪಿ ಟೀಮ್ ಮುಂದೆ ಮೃತ ಕುಮಾರ್ ಪತ್ನಿ ಡೋಮಿನಾ ಅಳಲು ತೋಡಿಕೊಂಡಿದ್ದಾರೆ. ಪತಿ ಕೇರಳದಲ್ಲಿ ಜೆಸಿಬಿ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ರು. ಆಗಸ್ಟ್ 20ರಂದು ನಮ್ಮ ಹೊಸ ಮನೆಯ ಗೃಹ ಪ್ರವೇಶ ಇತ್ತು. ಅದಕ್ಕಾಗಿ ನನ್ನ ಪತಿ ಕುಮಾರ್ ಊರಿಗೆ ಬಂದಿದ್ದರು. ಆಗಸ್ಟ್ 14ರಂದು ಭಾವ ಅಂತೋಣಿ ಸ್ವಾಮಿ ಜೊತೆಗೆ ಹೋದವರು ವಾಪಸ್ ಬಂದಿಲ್ಲ. ಹಸು ಹುಡುಕೊಂಡು ಹೋದವರು ಮತ್ತೆ ಬರಲೇ ಇಲ್ಲ. ಅವರು ಯಾವತ್ತೂ ಕಾಡಿಗೆ ಭೇಟಿಗೆ ಹೋದವರಲ್ಲ. ಘಟನೆ ನಡೆದ ಮೇಲೆ ಯಾವ ಅಧಿಕಾರಿಯೂ ನಮ್ಮ ಕಷ್ಟ ಕೇಳಲಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ಮೃತ ಕುಮಾರ್ ಪತ್ನಿ ಡೋಮಿನಾ. ಇವರೇ ಕೇರಳದಲ್ಲಿ ಕೆಲಸ ಮಾಡ್ತಾರೆ. ಅದೇ ಹೆಂಗೆ ಹೇಳ್ತಾರೆ ಅವರು? ನಾವೇನಾದ್ರೂ ಇಟ್ಕೊಂಡಿದ್ದೀವಿ ಆ ಥರ? ಕಾಡು ಒಳಗೆ ಒಂದು ಸೌದೆ ಕೂಡ ನಾನು ಯಜಮಾನ ತಗೊಂಬರಲ್ಲ, ಮನೆಗೆ ಬಂದಕ್ಕೆ ಒಂದು ಕೆಲಸ ಮಾಡಲ್ಲ. ಅವರೇ ಅಲ್ಲೇ 3 ತಿಂಗಳು ಅಲ್ಲೇ 10 ಇಟಾಚು ಅದೆಲ್ಲ ಮ್ಯಾನೇಜ್ಮೆಂಟ್ ಅವ್ರದ್ದೇ. ಈ ಪ್ಯಾರಾಗಾನ್ ಸ್ಲೀಪರ್ ಹಾಕ್ತಾರೆ ನಮ್ಮ ಯಜಮಾನ್ರು. ಕೇರಳದಿಂದ ಎಲ್ಲ ಸ್ಲೀಪರ್ ಎಲ್ಲ ತಗೊಂಬರೋದು. ಇಲ್ಲಿ ಒಂದು ಸ್ಲೀಪರ್ ತಗೊಳ್ಳಲ್ಲ, ಇಲ್ಲಿ ಹಾಕೋದಿಲ್ಲ. ಬೇರೆ ಕಂಪನಿದು ಹಾಕೋದು. ಮನೆ ಇದ್ರು ಬರೀ ಸುಳ್ಳು ಮಾಹಿತಿ ಹೇಳ್ತಾ ಇದ್ದಾರೆ. ನಮ್ಮ ಯಜಮಾನ ಆ ಥರ ಸ್ಲೀಪರ್ ಹಾಕಲ್ಲ. ಹೊಸ ಸ್ಲೀಪರ್ ಇಟ್ಬಿಟ್ರೆ ನಾವು ನಂಬ್ಕೋತೀವ. ಇದೆಲ್ಲ ಒಂದ್ ಕಡೆ ನಡೀತಾ ಇರಬೇಕಾದ್ರೆ ಶಾಗ್ಯ ಕಾಡಲ್ಲಿ ತಪ್ಪಿಸ್ಕೊಂಡಿದ್ದ ವ್ಯಕ್ತಿ 4ನೇ ಆರೋಪಿ ಮಹಿಮಾ ದಾಸ್ ಅಜ್ಞಾತ ಸ್ಥಳದಿಂದ ವಿಡಿಯೋ ರಿಲೀಸ್ ಮಾಡಿದ್ದಾನೆ. ನನಗೆ ಅರಣ್ಯ ಅಧಿಕಾರಿಗಳಿಂದ ಆಪತ್ತು ಇದೆ, ರಕ್ಷಣೆ ಕೊಡಿ ಅಂತ ಪೊಲೀಸರನ್ನ ಕೇಳಿಕೊಂಡಿದ್ದಾನೆ. ಅಜ್ಞಾತ ಸ್ಥಳದಿಂದ ವಿಡಿಯೋ ಹರಿಬಿಟ್ಟ ಮಹಿಮಾ ದಾಸ್, ನಾನು ಬೆಟ್ಟದಿಂದ ಕೆಳಗಿಳಿದು ಬಂದಿದ್ದೆ, ಅರಣ್ಯ ಇಲಾಖೆ ಸಿಬ್ಬಂದಿ ಬಂದರು, ಬಂದ ತಕ್ಷಣ ಶೂಟ್ ಮಾಡಿದ್ರು, ಭಯವಾಯಿತು, ಓಡಿ ಹೋದೆ. ಆಗ ಸಮಯ ಸುಮಾರು 5:20 ಆಗಿತ್ತು. ನಾನು ಅಲ್ಲಿಂದ ಓಡಿಬಿಟ್ಟೆ. 5 ನಿಮಿಷ ಆದ್ಮೇಲೆ ಯಾವುದೇ ಶಬ್ದ ಇರಲಿಲ್ಲ. ಇದೀಗ ಸಾಕ್ಷಿಯಾಗುವಂತ ಅರಣ್ಯ ಇಲಾಖೆಯವರು ಎಲ್ಲಾ ಕಡೆ ಹೋಗ್ತಿದ್ದಾರೆ, ನನಗೆ ಭಯವಾಗ್ತಿದೆ ಅಂತ ಹೇಳ್ಕೊಂಡಿದ್ದಾನೆ. ಆತನ ಹೇಳಿಕೆ ಬಗ್ಗೆಯೂ ತನಿಖೆ ನಡೆಯುತ್ತಿದೆ. ಅವರು ಇಡೀವಾಗ ಬೆಳಗಿನ ಜಾವ ಒಂದು 5:30 ಇರ್ಬೋದು. ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು. ನನಗೆ ಭಯ ಆಯಿತು, ಹಂಗೆ ಎದ್ಬಿಟ್ಟಿದ್ದೆ ನಾನು. ಈಗ ನನಗೆ ಒಂಥರ ಭಯ ಆಗ್ತದೆ. ಇವರು ಎನ್ಕ್ವೈರಿಗೆ ನಮ್ಗೆ ನಮ್ಮನ್ನ ಇದು ಸಾಕ್ಷಿಗೆ ಆಳಿದೆ ಅಂತ ಎಲ್ಲರ ಮೇಲೆ ಹೇಳಿ
ಪೊಲೀಸ್ನವ್ರನ್ನೆಲ್ಲ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಮಗೆ ಹೆಸರಿಗೆ ನಿಮ್ಮ ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು. ನಮಗೆ ಹೆಚ್ಚಿಗೆ ನೀವೇ ನೋಡ್ಬೇಕು. ಉರುಳಾಗದು ಬಂದು ಓಡಿ ಹಿಂಗೆ ಒಂಥರ ಹಂಗೆ ಬಂತು. ಅವ್ರು ನೋಡೋಕ್ಕೆ ನಮ್ಗೆ ಒಂಥರ ಆಗಿಲ್ಲ, ಆ ಥರ ಬಂದಿದ್ರು. ಬಂದು ಹಿಂಗೆ ಆಗ್ತು, ಏನಾಯ್ತು ಅವ್ರು ಏನೋ 3 ಜನ ಸಿಕ್ಕೋಬಿಟ್ರು ಬಾತೆ ಬಂದಿಲ್ಲ. ಏನೋ ಏಟಾಯಿತು ಅಷ್ಟೇ, ಏಟಾಯ್ತು ಓಡ್ಕೆ ಬಂದುಬಿಟ್ಟರು. ನಿನಗೇನಾಯ್ತು ಅಂತ ನಾನು ಫಸ್ಟ್ ಕಾಪಾಡಿ, ನಾನು ಫಸ್ಟ್ ಹಾಸ್ಪಿಟ್ಲ್ ನಾನು ಕಾಪಾಡಿ ಅಂತ ಒಂದೇ ಮಾತು ಅಷ್ಟೇ ಮಾಯ ಬಂದಿರೋ. ಇಂಥರ ಹಿಂಗೆ ಒಂಥರ ಅವ್ರಿಗೆ ಕಣ್ಣಿಗೆಲ್ಲ ಒಂಥರ ಹೆಂಗೆ ಆಯ್ತು ಅವ್ರಿಗೆ. ಅವ್ರು ಆಮೇಲೆ ಫೋನ್ ಮಾಡಿ ಕಾರ್ಗೆ ನಮ್ಮ ಬಾಡಿಗೆ ಕಾರ್ಗೆ ಕಟ್ಟಿ ಕಳಿಸಿದ್ವು. ಅದು ಹಾಸ್ಪಿಟ್ಲಿಗೆ ಮೈಸೂರಿಗೆ ನಾವು ಹೋಗಿಲ್ಲ ಸರ್. ದನ ಮಕ್ಕಳಿಗೆ ಯಾವ ದನ ನೋಡಲ್ಲ. ಈಗ ನಮಗೆ ತುಂಬ ಭಯ. ನಮ್ಮ ಹುಡುಗಿ ಸ್ಕೂಲ್ಗೆ ಹೋಯ್ತಲ್ಲ ಈ ಕೊಳ್ಳೆಗಳಿಗೆ. ಅವಳು ಏನು ಹೇಳ್ತಾಳೆ, ನನಗೆ ಭಯ ಇದೆಯಮ್ಮ, ನಮ್ಮ ಅಪ್ಪ ಎಲ್ಲಿ ಅಮ್ಮ, ಸ್ಕೂಲ್ಗೆ ಹೋಗಲ್ಲಮ್ಮ, ನಾನು ಸ್ಕೂಲ್ಗೆ ಹೋದರೆ ನನಗೆ ಭಯ, ನಮ್ಮ ಅಪ್ಪ ಎಲ್ಲಿದ್ದಾನೋ ಅಂತ ಭಯ. ಓದೋಕ್ಕೆ ಬರಲ್ಲಮ್ಮ, ಡೈಲಿ ಅಳ್ತಾ ಹೋಯ್ತಲ್ಲ. ಅರಣ್ಯ ಶಿಬಿರಗಳ ಮೇಲೆ ದಾಳಿ ಮಾಡಿರೋದ್ರ ಹಿಂದೆ ತಮಿಳುನಾಡಿನ ಗ್ರಾಮಗಳ ದುಷ್ಕರ್ಮಿಗಳ ಸಂಚೂ ಇರಬಹುದು ಅಂತ ಶಂಕಿಸಲಾಗ್ತಿದೆ. ತಮಿಳುನಾಡಿನ ಗ್ರಾಮಗಳ ಜನರೇ ಕಾವೇರಿ ನದಿಯನ್ನ ದಾಟಿ ಬಂದು ಅರಣ್ಯದಲ್ಲಿ ದಾಳಿ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದಹಾಗೆ ಈ ಎನ್ಕೌಂಟರ್ನಲ್ಲಿ ಮೃತರಾದವರು ಯಾರೂ ತಮಿಳುನಾಡಿನವರಲ್ಲ. ತಮಿಳುನಾಡಿಗೂ ಅವರಿಗೂ ಸಂಬಂಧ ಇಲ್ಲ. ದಶಕಗಳಿಂದಲೂ ಕರ್ನಾಟಕದಲ್ಲೇ ವಾಸವಾಗಿದ್ದಾರೆ. ತಮಿಳುನಾಡು ಗಡಿಭಾಗದಲ್ಲಿರೋದ್ರಿಂದ ಅವರು ತಮಿಳು ಮಾತಾಡ್ತಾ ಇದ್ರು. ಆದರೆ ಅವರೆಲ್ಲರೂ ಕರ್ನಾಟಕದವರೇ. ಇಲ್ಲೇ ಹುಟ್ಟಿದ್ದಾರೆ, ಇಲ್ಲೇ ಬೆಳೆದಿದ್ದಾರೆ. ಆದರೂ ತಮಿಳುನಾಡು ನಮ್ಮ ರಾಜ್ಯದ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸುವ ಕೆಲಸ ಮಾಡ್ತಿದೆ. ಕಾವೇರಿ ವನ್ಯಧಾಮದಲ್ಲಿ ಪರಿಸ್ಥಿತಿ ಈಗ ಬೂದಿ ಮುಚ್ಚಿದ ಕೆಂಡದಂತಿದ್ದು, ಅರಣ್ಯ ಇಲಾಖೆ ಹಾಗೂ ಪೊಲೀಸರು ಕಾಲುದಾರಿಗಳ ಮೇಲೆ ನಿಗಾವಹಿಸಿ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ. ಒಂದೆಡೆ ಇಲಾಖೆ ಕಾಡು ಹಾಗೂ ವನ್ಯಜೀವಿಗಳ ರಕ್ಷಣೆಗೆ ಮುಂದಾಗಿದ್ದರೆ, ಇನ್ನೊಂದೆಡೆ ಸತ್ಯಶೋಧನಾ ಸಮಿತಿಯ ಭೇಟಿಯಿಂದ ಪ್ರಕರಣ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ.